ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸಂತೋಷದ ಸುದ್ದಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮೆಟೀರಿಯಲನ್ನು ರೆಡಿ ಮಾಡಿದ್ದೇವೆ. 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಈ 4 ಅಂಕದ ಪ್ರಶ್ನೆಗಳನ್ನು ಅಂತ. ರೀಸನ್ ಇಷ್ಟೇ, ಫ್ರಮ್ ದಿಸ್ ಅಕಾಡೆಮಿಕ್ ಇಯರ್, ಹೌದಲ್ವಾ, ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಪ್ರಿಪೇರ್ಡ್ ಯಾವುದು ಚಾಪ್ಟರ್ ವೈಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, 3 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ಸಬ್ಜೆಕ್ಟ್ ಯಾವುದು ಅಂತ ಹೇಳೋದಾದರೆ ಇಂಗ್ಲೀಷು. ಈ ಒಂದು ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗಲಿದೆ ಅನ್ನೋದಾದರೆ ನಮ್ಮ ದ್ವಿತೀಯ PUC ಆರ್ಟ್ಸ್ ವಿದ್ಯಾರ್ಥಿಗಳು, ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿದೆ. ದಯವಿಟ್ಟು ಆದಷ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈಗಾಗಲೇ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಕೆಲವೊಂದು ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಅದು ಬಹಳ ಇಂಪಾರ್ಟೆಂಟು ನಿಮಗೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಸಮಯನೇ ಇಲ್ಲ ಸರ್, ಇವತ್ತು 1 ಅಲ್ವಾ ತಾರೀಕು, 30/1 ಹೌದಲ್ವಾ, 30 ಅಥವಾ 1ನೇ ತಾರೀಕೆ ಅಂತಲೇ ಭಾವಿಸ್ಕೊಳ್ಳಿ. 30ನೇ ತಾರೀಕು ಅಕ್ಟೋಬರ್ 21ಕ್ಕಿದೆ. ಒಂದು 20 ದಿನ ನಿಮಗೆ ಟೈಮ್ ಇದೆ. 6 ಸಬ್ಜೆಕ್ಟ್ ಓದಬೇಕು. 3 ದಿನ ಓದಿದ್ರು ಕೂಡ ಒಂದೊಂದು ಸಬ್ಜೆಕ್ಟು 18 ದಿನಗಳು ಕಳೆದು ಹೋಗುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಇನ್ಫಾರ್ಮೇಟಿವ್ ವಿಡಿಯೋ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಇದೆ. 2 ಅಂಕದ ಪ್ರಶ್ನೆಗಳು. ವೈ ಡಸ್ ರೋಮಿಯೋ ಕಂಪೇರ್ ಜೂಲಿಯಟ್ ಟು ರಿಚ್ ಜ್ಯುವೆಲ್ ಇನ್ ಆನ್ ಇಥಿಯೋಪಿಯನ್ ಸಿಯರ್ ಅಂತ ಇದೆ. ಯಾವ ಕಾರಣಕ್ಕಾಗಿ ರೋಮಿಯೋ ಜೂಲಿಯಟನ್ನು ರಿಚ್ ಜ್ಯುವೆಲ್ ಅಂತ ಕಂಪೇರ್ ಮಾಡ್ತಾನೆ ಅಂದರೆ, ಬಿಕಾಸ್ ಶಿ ವಾಸ್ ಮೋರ್ ಬ್ಯೂಟಿಫುಲ್ ಲೈಕ್ ಅ ಬ್ರೈಟ್ ಪ್ರೀಶಿಯಸ್ ಜ್ಯುವೆಲ್ ದಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದ ಡಾರ್ಕ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿಬಿಟ್ಟು ಅಪ್ಲೋಡ್ ಮಾಡುವಂಥದ್ದು ಬಹಳ ಈಸಿ. ನನ್ನ ಉದ್ದೇಶ ಇಷ್ಟೇ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕ್ವಶನ್ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ನಾಳೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ ದೃಷ್ಟಿ, ಆಯಿತಾ. ವಾಟ್ ಡಸ್ ರೋಮಿಯೋ ಮೀನ್ ವೆನ್ ಹಿ ಸೇಸ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೋ? ಈ ಲೈನಿನ ಅರ್ಥವೇನು ಅಂತ ಇಲ್ಲಿ ಕೇಳಲಾಗಿದೆ. ರೋಮಿಯೋ ಇಸ್ ಸೇಯಿಂಗ್ ದಟ್ ಹಿ ಹ್ಯಾಸ್ ನೆವರ್ ಟ್ರೂಲಿ ಲವ್ಡ್ ಎನಿ ಒನ್ ಬಿಫೋರ್ ಸೀಯಿಂಗ್ ಜೂಲಿಯಟ್. ಇದರ ಅರ್ಥವೇನು ಅಂದರೆ, ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ನಾನು ನಿಜವಾದ ಪ್ರೀತಿನೇ ಮಾಡಿರಲಿಲ್ಲ ಅಂತ, ಆಯಿತಾ. ನಂತರದಲ್ಲಿ 3ನೆಯ ಪ್ರಶ್ನೆ, ವೈ ಡಸ್ ಜೂಲಿಯಟ್ ಕಾಲ್ ನೈಟ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್? ಯಾಕೆ ಜೂಲಿಯಟು ಈ ರೀತಿಯಾಗಿ ಕತ್ತಲಿಗೆ ಕರೀತಾಳೆ ಅಂತ. ಇದನ್ನು ಪರ್ಸಾನಿಫಿಕೇಷನ್ ಅಂತ ಹೇಳ್ತೀವಿ. ಯಾಕೆ ಕರೀತಾಳೆ ಅಂತ ಹೇಳಿದರೆ, ನೋಡಿ, ಜೂಲಿಯಟ್ ಕಾಲ್ಸ್ ನೈಟ್ ಲವಿಂಗ್ ಬಿಕಾಸ್ ಇಟ್ ಬ್ರಿಂಗ್ಸ್ ರೋಮಿಯೋ. ಯಾಕೆ ಕತ್ತಲೆಯನ್ನು ಲವ್ವಿಂಗ್ ಅಂತ ಕರೀತಾಳೆ ಅಂದರೆ, ಕತ್ತಲೆ ರೋಮಿಯೋನನ್ನು ಕರ್ಕೊಂಡು ಬರುತ್ತಲ್ವಾ ಅಂತ ರೀಸನಿಗಾಗಿ. ಅರ್ಥ ಆಗತ್ತಲ್ವ. ಬ್ಲ್ಯಾಕ್ ಬ್ರೌಡ್ ಅಂತ ಯಾಕೆ ಕರೀತಾಳೆ ಅಂತ ಹೇಳಿದರೆ, ಅದು ಕತ್ತಲೆಯ ಸಮಯ ಆಗಿರುತ್ತೆ. ಹಾಗಾಗಿ ಬಹಳ ಈಸಿ ಕಂಟ್ರಿ, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದನ್ನೆಲ್ಲ ಇಲ್ಲಿ ಯೂಸ್ ಮಾಡಿರುವಂಥದ್ದು ಫಿಗರ್ ಆಫ್ ಸ್ಪೀಚಸ್ ಅಂತ ಹೇಳ್ತೇವೆ. ವಾಟ್ ಡಸ್ ರೋಮಿಯೋ ವಾಂಟ್ ಟು ಹ್ಯಾಪನ್ ಆಫ್ಟರ್ ರೋಮಿಯೋಸ್ ಡೆತ್? ನೋಡಿ, ಜೂಲಿಯಟ್, ವಾಟ್ ಡಸ್ ಜೂಲಿಯಟ್ ವಿಶಸ್ ಟು ರೋಮಿಯೋಸ್ ಡೆತ್ ಆಫ್ಟರ್ ಹಿಸ್ ಡೆತ್, ಆಯಿತಾ, ಅಕಾರ್ಡಿಂಗ್ ಟು ದಿ ಸ್ಪೀಚ್. ನೋಡಿ, ಜೂಲಿಯಟ್ ವಿಶಸ್ ಏನನ್ನು ಬಯಸ್ತಾಳೆ ಅಂತ. ವಾಂಟ್ಸ್ ಅಂತ ಹೇಳಿದರೆ ಅಥವಾ ವಿಶ್ ಅಂತ ಹೇಳಿದರೆ ಏನನ್ನು ಬಯಸ್ತಾಳೆ ಯಾರು? ಜೂಲಿಯಟ್ಟು, ಆಯಿತಾ. ಏನನ್ನು ಬಯಸ್ತಾಳೆ ಅಂದರೆ, ನನ್ನ ರೋಮಿಯೋ ಸತ್ತ ಮೇಲೆ ರೋಮಿಯೋ ಟು ಬಿ ಕಟ್ ಇಂಟು ಲಿಟಲ್ ಸ್ಟಾರ್ಸ್, ಅವನು ನಕ್ಷತ್ರಗಳಾಗಬೇಕು, ಅವನು ನಕ್ಷತ್ರ ಆಗಬೇಕು. ಟು ಮೇಕ್ ದ ನೈಟ್ ಸ್ಕೈ ಬ್ಯೂಟಿಫುಲ್, ಯಾಕಾಗಬೇಕು ಅಂದರೆ ಆಕಾಶ ರಾತ್ರಿ ಸಮಯದಲ್ಲಿ ಜಗಜಗಿಸಬೇಕು ಅಂದರೆ ಮೈ ರೋಮಿಯೋ ಶುಡ್ ಟರ್ನ್ ಇಂಟು ಸ್ಟಾರ್ ಅಂತ. ಸೊ ಎವ್ರಿ ಒನ್ ವಿಲ್ ಲವ್ ದಿ ನೈಟ್ ಅಂತ. 5ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ನಿಮಗೆಲ್ಲರಿಗೂ ತೋರಿಸಿದ್ನಲ್ವ, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಬೇಜಾರಾಗ್ಬಿಡಿ, ಇದೇ ಇಂಪಾರ್ಟೆಂಟು. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ತಾವುಗಳು ನಿಮ್ಮ ಕಮ್ಯುನಿಕೇಷನನ್ನು ಇದರ ಮುಖಾಂತರ ಸಲ್ಲಿಸಬಹುದಾಗಿದೆ. 4ನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, 5ನೆಯ ಪ್ರಶ್ನೆ ಅಲ್ವಾ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಬ್ಯೂಟಿ ಇನ್ ಕಂಪ್ಯಾರಿಸನ್ ಟು ಅದರ್ಸ್ ಅಟ್ ದಿ ಪಾರ್ಟಿ ಅಂತ ಇದೆ. ರೋಮಿಯೋ ಸೇಸ್ ಜೂಲಿಯಟ್ ಲುಕ್ಸ್ ಲೈಕ್ ಎ ಸ್ನೋವಿ ಡವ್. ಅಂದರೆ ರೋಮಿಯೋ ಯಾವ ರೀತಿಯಾಗಿ ಜೂಲಿಯಟನ್ನು ಹೋಲಿಕೆ ಮಾಡಿದ್ದಾನೆ ಅಂತ ಕೇಳಲಾಗಿದೆ. ಅವಳು ಯಾವ ರೀತಿಯಾಗಿದ್ದಾಳೆ? ಲೈಕ್ ಎ ಸ್ನೋವಿ ಡವ್ ಅಮಾಂಗ್ ಕ್ರೌಸ್, ಮೀನಿಂಗ್ ಶಿ ಈಸ್ ಮಚ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಅದರ್ ಎಲ್ಸ್ ಅಂತ. ಹೌ ಡಸ್ ರೋಮಿಯೋ ಯೂಸ್ ಇಮ್ಯಾಜರಿ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ? ಯಾವ ರೀತಿಯಾಗಿ ಇಮೇಜಸ್ಸನ್ನು ಯೂಸ್ ಮಾಡಿದ್ದಾನೆ? ಇದು ಬಹಳ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ. Romeo uses light and dark imagery, comparing Juliet to a bright jewel and a dove among crows to highlight her beauty. ನೋಡಿ ವಿದ್ಯಾರ್ಥಿಗಳೇ, ಸುಮಾರು 15 ಪ್ರಶ್ನೆಗಳು ಇದ್ದಾವೆ, ಹೌದಲ್ವಾ. ಹಾಗಾಗಿ ಸ್ವಲ್ಪ ಸಮಯ ಬೇಕಾಗತ್ತೆ.
ನನ್ನ ಪ್ಲಾನು ಒಂದು 10 ನಿಮಿಷದ ವಿಡಿಯೋ ಮಾಡಿದರೆ ಸಾಕು ಅಂತ. ನೋಡೋಣ. ವಾಟ್ ಇಂಪ್ಯಾಕ್ಟ್ ಡಸ್ ನೈಟ್ ಹ್ಯಾವ್ ಟು ಬೋತ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಫೀಲಿಂಗ್ಸ್ ಇನ್ ದೇರ್ ಸ್ಪೀಚಸ್ ಅಂತ ಇದೆ. ನೈಟ್ ಸಿಂಬಲೈಸಸ್ ಪ್ರೈವಸಿ ಆ್ಯಂಡ್ ಕಂಫರ್ಟ್ ಫಾರ್ ಬೋತ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಆ್ಯಸ್ ರೋಮಿಯೋ ಅಡ್ಮೈರ್ಸ್ ಜೂಲಿಯಟ್ ಬ್ಯೂಟಿ ಅಂಡರ್ ಇಟ್ಸ್ ಕವರ್ ಆ್ಯಂಡ್ ಜೂಲಿಯಟ್ ಲಾಂಗ್ಸ್ ಫಾರ್ ನೈಟ್ ಟು ಬ್ರಿಂಗ್ ಹರ್ ಅ ಕ್ಲೋಸರ್ ಟು ರೋಮಿಯೋ. 8ನೆಯ ಪ್ರಶ್ನೆ, ಹೌ ಡಸ್ ಜೂಲಿಯಟ್ ವ್ಯೂ ಆಫ್ ರೋಮಿಯೋ ರಿಫ್ಲೆಕ್ಟ್ ಹರ್ ಡೀಪ್ ಲವ್ ಫಾರ್ ಹಿಮ್. ನೋಡಿ, ಜೂಲಿಯಟು ವ್ಯೂ ಆಫ್ ರೋಮಿಯೋ ರಿಫ್ಲೆಕ್ಟ್ ಹರ್ ಡೀಪ್. ನೋಡಿ, ಜೂಲಿಯಟ್ ಇಮ್ಯಾಜಿನ್ಸ್, ಏನಂತ ಇಮ್ಯಾಜಿನ್ ಮಾಡ್ತಾಳೆ, ರೋಮಿಯೋ ಬಿಕಮಿಂಗ್ ಸ್ಟಾರ್ಸ್ ಇನ್ ದ ನೈಟ್ ಸ್ಕೈ ಶೋಯಿಂಗ್ ದಟ್ ಶಿ ಬಿಲೀವ್ಸ್ ಹಿಸ್ ಬ್ಯೂಟಿ. ರೋಮಿಯೋನನ್ನ ಹ್ಯಾಂಡ್ಸಮ್ನೆಸ್ ಏನಿದೆಯೋ, ಪ್ರೆಸೆನ್ಸ್ ಕುಡ್ ಮೇಕ್ ದಿ ಎಂಟೈರ್ ವರ್ಲ್ಡ್ ಫಾಲ್ ಇನ್ ಲವ್ ವಿತ್ ದ ನೈಟ್. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸೂರ್ಯ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಬೆಳಗಿನ ಜಾವಕ್ಕೆ ಸಂತೋಷ ಪಡ್ತಾರೆ. ಆದರೆ ಇವಳ ಪ್ರಕಾರ ರೋಮಿಯೋ ಸತ್ಬಿಟ್ಟು ನಕ್ಷತ್ರ ಆದರೆ ಇಡೀ ಪ್ರಪಂಚ ಕತ್ತಲೆಯನ್ನು ಪ್ರೀತಿ ಮಾಡುತ್ತೆ ಅಂತ. ಮೆಟಾಫರ್ಸ್ ಯಾವುದ್ಯಾವುದು ಇಲ್ಲಿ ಬಳಕೆ ಮಾಡಲಾಗಿದೆ ಈ ಒಂದು ಪದ್ಯದಲ್ಲಿ ಅಂತ ಕೇಳಲಾಗಿದೆ. ಬನ್ನಿ. ದ ಮೆಟಾಫರ್ಸ್ ಆಫ್ ಲೈಟ್, jewels and stars shows the both Romeo and Juliet see each others as extraordinary, also otherworldly, as far above anyone else in their lives. ನೋಡಿ, ಮೆಟಫರ್ ಅಂತ ಹೇಳಿದರೆ ಡೈರೆಕ್ಟಾಗಿ ಹೋಲಿಕೆಯನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಮೆಟಫರ್ ಅಂದರೆ ಏನು ಅಂದರೆ, ಯಾರೋ ಒಬ್ಬ ರಾಜ್ ಅಂತ ಹುಡುಗ ಇದ್ದಾನೆ ಅನ್ಕೊಳ್ಳಿ, ನಿಮ್ಮ ಫ್ರೆಂಡು. ರಾಜ್ ಈಸ್ ಟೈಗರ್ ಅಂದರೆ ಅದು ಮೆಟಫರ್ ಅಂತ ನೆನ್ಪಿಟ್ಕೊಳ್ಳಿ. ರಾಜನ್ನು ಟೈಗರಿಗೆ ಹೋಲಿಕೆ ಮಾಡಿದ್ವಿ, ಏನು ಯೂಸ್ ಮಾಡಿಲ್ಲ, ಒಂದು ವರ್ಬನ್ನು ಯೂಸ್ ಮಾಡಿದ್ವಿ ಅಷ್ಟೇ. ಅದನ್ನು ನಾವು ಮೆಟಫರ್ ಅಂತ ಹೇಳ್ತೀವಿ ಡೈರೆಕ್ಟಾಗಿ. ಹೌ ಡು ಬೋತ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಕನೆಕ್ಟ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್ ಟು ದೇರ್ ಎಮೋಷನ್ಸ್ ಅಂತ ಇದೆ. ಇದು ಬರೋದು ಭಾಳ ರೇರು ಕ್ವಶನ್ ಆಯಿತಾ, ಹಾಗಾಗಿ ಮುಂದೆ ಹೋಗೋಣ. ಹೌ ಡಸ್ ರೋಮಿಯೋ ಎಕ್ಸ್ಪ್ರೆಸಸ್ ಹಿಸ್ ಫೀಲಿಂಗ್ಸ್ ಫಾರ್ ಜೂಲಿಯಟ್ ವೆನ್ ಹೀ ಫಸ್ಟ್ ಸೀಸ್ ಹರ್ ಅಟ್ ದಿ ಪಾರ್ಟಿ ಅಂತ ಇದೆ. ರೋಮಿಯೋ ಈಸ್ ಅಮೇಸ್ಡ್ ಬೈ ಜೂಲಿಯಟ್ಸ್ ಬ್ಯೂಟಿ, ಕಂಪೇರಿಂಗ್ ಹರ್ ಟು ಎ ಬ್ರೈಟ್ ಜ್ಯುವೆಲ್ ಇನ್ ದಿ ನೈಟ್ ಆ್ಯಂಡ್ ಸೇಯಿಂಗ್ ಹಿ ಹ್ಯಾಸ್ ನೆವರ್ ಸೀನ್ ದ ಟ್ರೂ ಬ್ಯೂಟಿ ಬಿಫೋರ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ವರ್ಷ ಭಾಳ ಈಸಿ ಅಂತ ಅನ್ನಿಸ್ತಾ ಇತ್ತು. ಇನ್ಮೇಲೆ ಭಾಳ ಸ್ವಲ್ಪ ಕಷ್ಟ ಆಗತ್ತಪ್ಪ, ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಭಾಳ ಬರೀ ಕ್ರಿಟಿಸೈಸ್ ಮಾಡ್ಕೊತ ಕುಂತ್ರೆ ಎಕ್ಸಾಮ್ ಬರೆಯೋರು ನಾವೇಗಳೇ, ಹೌದಲ್ವಾ, ತಾವುಗಳೇ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳಿದ್ನಲ್ವ, ಇಲ್ಲಿಗೆ ಸಂಪೂರ್ಣವಾಗಿ 2 ಅಂಕದ ಪ್ರಶ್ನೆಗಳು ನಿಮ್ಮ ಫಸ್ಟ್ ಚಾಪ್ಟರ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಸೆಕೆಂಡ್ ಇಯರ್ PUCದು ಕಂಪ್ಲೀಟ್ ಆಗುತ್ತೆ. ಕ್ವಶನ್ನು ಓದ್ಬಿಡ್ತೇನೆ. ಹೌ ಡು ದಿ ಕಂಪ್ಯಾರಿಸನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಕ್ ಟೆಲ್ ಅಸ್ ಅಬೌಟ್ ಹೌ ದೇ ಫೀಲ್. ಇಬ್ಬರು ಯಾವ ರೀತಿಯಾಗಿ ಒಬ್ಬರನ್ನೊಬ್ಬರು ಫೀಲ್ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯದಲ್ಲಿ ಹೇಳಲಾಗಿದೆ. ಹೌ ಡಸ್ ರೋಮಿಯೋ ಡಿಸ್ಕ್ರಿಪ್ಷನ್ ಆಫ್ ಜೂಲಿಯಟ್ಸ್ ಹೈಲೈಟ್ ಹರ್ ಯೂನಿಕ್ನೆಸ್ ಅಟ್ ದಿ ಪಾರ್ಟಿ. ಯಾವ ರೀತಿಯಾಗಿ ರೋಮಿಯೋ ಕೂಡ ಜೂಲಿಯಟ್ ಬ್ಯೂಟಿಯನ್ನು, ಯೂನಿಕ್ನೆಸ್ ಅಂತ ಹೇಳಿದರೆ ಪ್ರಪಂಚದಲ್ಲಿ ಯಾರು ಕೂಡ ಇವಳ ರೀತಿ ಇಲ್ಲ ಅಂತ ಯಾವ ರೀತಿಯಾಗಿ ಹೇಳ್ತಾನೆ ಈ ಒಂದು ಪದ್ಯದ ಮುಖಾಂತರ ಅಂತ. ಹೌ ಡಸ್ ಜೂಲಿಯಟ್ ವಿಶ್ ರೋಮಿಯೋ ಟು ಬಿ ಕಟ್. ಇದು ಪದೇ ಬರುವಂಥ ಪ್ರಶ್ನೆ, ಭಾಳ ಇಂಪಾರ್ಟೆಂಟು. ಇದನ್ನು ಟೋಟಲ್ 3 ಸಲ ಬೇರೆ ರೀತಿಯಾಗಿ ಕೇಳಿದರೆ ಯಾವ ರೀತಿಯಾಗಿ ಬರೀಬೇಕು ತಾವುಗಳು ಅಂತ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಮುಂದೆ 3 ಅಂಕದ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ತಮಗೇನಾದರೂ ತೊಂದರೆ ಇದ್ದಲ್ಲಿ ನಮ್ಮ ಮೇಲ್ ಐಡಿಗೆ ತಾವುಗಳು ಕಾಂಟ್ಯಾಕ್ಟನ್ನು ಮಾಡಬಹುದು. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ಮುಂದಿನ ವಿಡಿಯೋಗೆ ವಾಯ್ಸೇ ಇರಲ್ಲ ಸರ್, ಯಾಕಂದರೆ ಜೀವ ಇಲ್ಲ ಅಂದರೆ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಆಯಿತಾ. ನೋ ಎನರ್ಜಿ, ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗುತ್ತೆ. ಧನ್ಯವಾದಗಳು. ಮ್ಯೂಸಿಕ್ ಹಾಕಿ ಕೈ ಬಿಡ್ತೇವೆ ಆಯಿತಾ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ದ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್ಸ್.